ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆಯೇ ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಮನೇಲಿ ಸ್ವಲ್ಪ ಜಾಸ್ತಿನೇ ಮೆಂತ್ಯ ಸೊಪ್ಪಿತ್ತು. ಹಾಗಾಗಿ ಮೆಂತ್ಯ ಸೊಪ್ಪೆಲ್ಲ ಹಾಳಾಗೋಕ್ಕೂ ಮುಂಚೆ ಬಳಸ್ಕೊಳ್ಳೋಣ ಅಂತ ಹೇಳಿ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳಿ ಇವಾಗ ತಿಂಡಿಗೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ತುಂಬ ಮೆಂತ್ಯ ಸೊಪ್ಪು ಜಾಸ್ತಿನೇ ಸಿಗ್ತಾಯಿದೆ ನಮ್ಮೂರ ಕಡೆ ಇವಾಗ. ಸೊ ಡೈಲಿ ಮಾರಕ್ಕೆ ಬರ್ತಿರ್ತಾರೆ. ಹಾಗಾಗಿ ಫ್ರೆಶ್ ಆಗಿದೆ, ಚೆನ್ನಾಗಿರೋದ್ರಿಂದ ಸೊ ಇವತ್ತು ಅದನ್ನೇ ಮಾಡೋಣ, ಖಾಲಿ ಮಾಡೋಣ. ಜಾಸ್ತಿ ದಿನ ಇಟ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಂತೂ ಡೈಲಿ ಅಡುಗೆ ತಿಂಡಿ ಎಲ್ಲ ಮಾಡೋದೆಲ್ಲ ಮಾಡಲ್ಲ. ನಮ್ಮಮ್ಮ ಏನಾದರೂ ಇಲ್ಲ ಏನಾದರೂ ನಾನೇ ಮಾಡ್ಕೊಬೇಕು ಅಂದಂಗೆ ಮಾತ್ರ ಅಡುಗೆ ಮನೆ ಕಡೆ ಬರ್ತೀನಿ ಅಷ್ಟೇ. ಅಷ್ಟಾಗಿ ನಾನು ಜಾಸ್ತಿ ಅಡುಗೆ ಮನೆ ಕಡೆ ಬಂದು ಮಾಡೋದೆಲ್ಲ ಅಡುಗೆಗಳ್ನ ಇವಾಗ ಬಿಟ್ಟೇ ಬಿಟ್ಟಿದ್ದೀನಿ. ತುಂಬ ರೇರು ಅಡುಗೆ ಮನೆ ಕಡೆ ಬರೋದು, ಆ ಥರ ಆಗಿಬಿಟ್ಟಿದೆ. ಯಾಕೆಂದರೆ ಜಾಸ್ತಿ ಹೊತ್ತು ನನಗೆ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಆಗೋಲ್ಲ. ಕಾಲು ಪೇಯ್ನ್ ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ವೆಯ್ಟ್ ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಕಾಲು ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡೋಕ್ಕಾಗಲ್ಲ ನನಗೆ. ಹಾಗಾಗಿ ಸ್ವಲ್ಪ ಅಡುಗೆ ಮನೆ ಕಡೆ ಕಮ್ಮಿನೇ ನಾನು ಬರೋದು. ಅಮ್ಮ ಇಲ್ದಿರೋ ಟೈಮಲ್ಲಿ ಮಾತ್ರ ನಾನು ಅಡುಗೆ ಮನೆ ಕಡೆ ಬರ್ತೀನಿ. ಸೊ ಅವರಿದ್ದರೆ ಅಂದರೆ ಅವರೇ ಮಾಡಿಬಿಡ್ತಾರೆ ಎಲ್ಲನೂ. ಹಾಗಾಗಿ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಲ್ಲ ಅಡುಗೆ ಬಗ್ಗೆ. ಸೊ ಇವಾಗ ಮೆಂತ್ಯ ಬಾತ್ ಮಾಡೋಣ ಅಂಥೇಳಿ ಎಲ್ಲ ಸ್ಪೈಸಸ್ಸು ಹಾಕ್ಕೊಂಡು, ಸೊ ನಾನಂತೂ ಪಲಾವೆಲ್ಲ ಮನೆಯೆಲ್ಲ ಹುಡುಕ್ಬಿಟ್ಟೆ, ತಂದಿದ್ರು ಆದರೂ ಸಿಗಲೇ ಇಲ್ಲ ಅದು. ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು, ಜೊತೆಗೆ ನನ್ನ ಮಗನು ಆಟ ಆಡಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಮ್ಮ ಇರಲಿಲ್ಲ. ಸೊ ಅವರು ಅವರೆಕಾಳು ಬಿಡ್ಸೋಕ್ಕೆ ಅಂತೇಳಿ ತೋಟದ ಹತ್ರ ಹೋಗಿದ್ರು. ಹಾಗಾಗಿ ನಾನೇ ತಿಂಡಿ ಮಾಡ್ತಾಯಿದ್ದೆ. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಟೊಮೊಟೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಮನೇಲಿ ನಾವು ತುಪ್ಪ ಮಾಡಿರ್ತೀವಲ್ಲ, ಅದ್ರದ್ದು ಗಸಿ ಇರುತ್ತೆ ನೋಡಿ, ಅದನ್ನು ನಾವು ವೇಸ್ಟ್ ಮಾಡಲ್ಲ. ಈ ರೀತಿ ಪಲಾವ್ಗೆ, ಚಿತ್ರಾನ್ನಕ್ಕೆ ಎಲ್ಲ ಯೂಸ್ ಮಾಡ್ಕೊತೀವಿ. ಅದ್ರದ್ದೊಂದು ಫ್ಲೇವರ್ ಚೆನ್ನಾಗಿರುತ್ತೆ, ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ನಾವು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಪಾಪು ನೋಡಿಕೊಂಡು ಇನ್ನೊಂದು ಕಡೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು, ಸೊ ಈ ರೀತಿ ಮಾರ್ನಿಂಗ್ ನನ್ನ ಡೇನ ಕಳೀತಾ ಇದ್ದೀನಿ. ಹಾಗೆ ಅವನಂತೂ ಒಂದು ಹತ್ರ ಕೂರಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ಡೋರ್ ಲಾಕ್ ಮಾಡಿ ಅಡುಗೆ ಮನೆಯಲ್ಲೇ ಕೂರಿಸ್ಕೊಂಡು ಅಡುಗೆ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ 1-2 ನಿಮಿಷ ಮಕ್ಕಳು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ ಎಲ್ಲೋದ್ರು, ಏನು ಮಾಡಿಕೊಂಡ್ರು ಅನ್ನೋ ಭಯ ಸ್ಟಾರ್ಟ್ ಆಗ್ತಿರುತ್ತೆ. ಹಾಗಾಗಿ ಮಕ್ಕಳು ನೋಡ್ಕೊಂಡು ಕೆಲಸ ಮಾಡೋದಂತೂ ಕಷ್ಟನೇ. ಹಾಗಾಗಿ ಅವನಿಗೂ ಕೂಡ ಆಟ ಆಡಿಸ್ಕೊಂಡು, ಅವನಿಗೂ ಬೋರ್ ಆಗದಿರೋ ರೀತಿ ಕೆಲಸ ಮಾಡಿಸ್ಕೊಂಡು ತಿಂಡಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ತೋಟದಲ್ಲಿ ಬೆಳೆದಿರೋ ಅಂಥ ಅವರೆಕಾಳನ್ನ ಈ ಸಲ ತುಂಬ ಚೆನ್ನಾಗಿ ಅವರೆಕಾಳು ಬಿಡ್ತು. ಹಾಗಾಗಿ ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಮೆಂತ್ಯ ಬಾತ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ಇವಾಗ ಅವರೆಕಾಳು ಸೀಸನ್ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲದಕ್ಕೂ ಅವರೆಕಾಳು ಬಳಸ್ತೀವಿ. ಆ ರೀತಿ ಆಗಿಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಹಾಗೆ ಇಲ್ಲಿ ಮೆಂತ್ಯ ಬಾತಿಗೆ ಧನಿಯಾ ಪುಡಿ, ಖಾರದ ಪುಡಿ ಹಾಗೆ ಗರಂ ಮಸಾಲೆನ ಸ್ವಲ್ಪ ಹಾಕ್ಕೊಂಡು, ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊಂಡು, ತೊಳೆದಿಟ್ಟಿರೋ ಅಂಥ ಅಕ್ಕಿನ ಮತ್ತು ಉಪ್ಪು ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಕುಕ್ಕರ್ ವಿಷಲ್ 2 ಆದಮೇಲೆ, ಅದೆಲ್ಲ ವಿಷಲೆಲ್ಲ ಇಳಿದ್ಮೇಲೆ ಈ ರೀತಿ ರೈಸ್ ಬಂದಿತ್ತು. ಚೆನ್ನಾಗಿ ಬಂದಿತ್ತು ತಿಂಡಿ. ಹಾಗೆ ಎಲ್ಲರೂ ಕೂಡ ಹಸುಕೊಂಡಿದ್ರು, ಬೇಗ ತಿಂಡಿ ಮಾಡಿ ಎಲ್ರಿಗೂ ಕೊಡೋಣ ಅಂಥೇಳಿ ಎಲ್ರಿಗೂ ಕೂಡ ತಟ್ಟೆಗೆ ಹಾಕಿ ಕೊಡ್ತಾಯಿದ್ದೀನಿ. ಎಲ್ಲ ತಿಂಡಿ ವೆಯ್ಟ್ ಮಾಡ್ತಾಯಿದ್ರು. ಅಮ್ಮ ಅಪ್ಪಾಜಿ ಎಲ್ಲ ಹೊಲ್ದಕ್ಕೆ ಹೋಗಿದ್ರಲ್ವ, ಅವರು ಹೊಲ್ದ ಹತ್ರ ತೋಟದ ಹತ್ರ ಕೆಲಸ ಇತ್ತು, ಅವರೆಕಾಳು ಬಿಡಿಸೋದೆಲ್ಲ. ಹಾಗಾಗಿ ಪ್ರಿಪೇರ್ ಮಾಡಿ ಇಟ್ಟಿದ್ದೆ, ಅವ್ರು ಇನ್ನೂ ಬಂದಿರಲಿಲ್ಲ. ಸೊ ಅವ್ರು ಬಂದಮೇಲೆ ಹಾಕ್ಕೊಂಡು ತಿಂತಾರೆ. ನಾವು ಮನೇಲಿ ಅಜ್ಜಿ ತಾತ ನಾನು ಮಗು ಎಲ್ಲ ಫಸ್ಟು ತಿಂದ್ಕೊಳ್ಳೋಣ ಅಂತ ಹೇಳಿ, ಬಿಸಿದೆಲ್ಲ ಚೆನ್ನಾಗಿರುತ್ತಲ್ಲ, ಹಾಗಾಗಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ರಿಗೂ ಕೊಡೋದಕ್ಕೆ. ಸೊ ಮನೇಲಿ ಗಟ್ಟಿ ಮೊಸರು ಇದು ನಾವೇ ಹೆಪ್ಪಾಕಿ ರಾತ್ರಿ ಇಟ್ಟಿದ್ದು, ಚೆನ್ನಾಗಿ ಎತ್ಕೊಂಡಿತ್ತು ಅದು ಕೂಡ. ಅದನ್ನು ಬಾತ್ ಜೊತೆಗೆ ಹಾಕ್ಕೊಂಡು ತಿನ್ನೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿತ್ತು. ಸೊ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಸಡನ್ನಾಗಿ
ಅಡುಗೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆಂದರೆ ಮತ್ತೆ ಮಧ್ಯಾಹ್ನ ಆಗೋವರೆಗೂ ಕಾದು ಆಮೇಲೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಸೊ ಬೇಗನೆ ಸಾಂಬಾರು ಮಾಡಿಟ್ರೆ ಮಧ್ಯಾಹ್ನ ರೈಸ್ ಮಾಡಿಕೊಂಡು ತಿನ್ಬೋದು ಅಂತೇಳಿ ತಿಂಡಿ ಆದಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಟೊಮೊಟೊ ಕಟ್ ಮಾಡೋಕ್ಕೋಗಿ ಕೈ ಕೂಡ ಕಟ್ ಮಾಡಿಕೊಂಡೆ. ಅಡುಗೆ ಮನೇಲಿ ಈ ರೀತಿ ತರಕಾರಿ ಕಟ್ ಮಾಡೋವಾಗ ಕೆಲವೊಂದು ಸಲ ಈ ರೀತಿ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಬ್ಲೀಡ್ ಆಯಿತು, ಹಾಗಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಚ್ಕೊಂಡೆ. ಅಷ್ಟೊಂದೇನು ಜಾಸ್ತಿ ಗಾಯ ಆಗಲಿಲ್ಲ. ಸೊ ಈ ರೀತಿ ಆಗ್ತಾ ಇರುತ್ತೆ, ಅದೆಲ್ಲ ಕಾಮನ್ನು ನಮಗೆ, ಅದೇನು ಹೊಸ್ತು ಅಂತಲೂ ಅನಿಸಲ್ಲ. ಹಾಗೆ ಅರಿಶಿನ ಪುಡಿ ಹಚ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಕೊಯ್ಯೋದಕ್ಕೆ. ಯಾಕೆಂದರೆ ಅದು ಚಾಕು ತುಂಬ ಶಾರ್ಪ್ ಇತ್ತು, ಮಸ್ತ್ ಇಟ್ಟಿದ್ರೇನು, ಹಾಗಾಗಿ ಬೇಗ ಕಟ್ಟಾಯಿತು ಕೈ ಬೆರಳು. ಹಾಗೆ ನನಗೂ ಸ್ವಲ್ಪ ನೆಗಡಿ ಆಗಿದೆ, ಹಾಗಾಗಿ ಸ್ವಲ್ಪ ವಾಯ್ಸು ಚೇಂಜ್ ಇದೆ ಅಂತ ಅಂದ್ಕೊತೀನಿ. ಸೊ ವಾಯ್ಸ್ ಸ್ವಲ್ಪ ಬೇರೆ ಥರ ಇದೆ, ಅಡ್ಜಸ್ಟ್ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನ ಅಡುಗೆಗೂ ಸಹ ನಾನು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಮೆಂತ್ಯ ಸೊಪ್ಪಲ್ಲಿ ಮೆಂತ್ಯ ಸೊಪ್ಪು ಹಾಕಿ ದಾಲ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ದಾಲ್ ಸಾಂಬಾರೆಲ್ಲ ಮಾಡಿಟ್ಮೇಲೆ ನೆನ್ನೆದು ದೋಸೆ ಇಟ್ಟಿತ್ತು, ಹಾಗಾಗಿ ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸಾಂಬಾರು ಇತ್ತಲ್ಲ, ಹಾಗಾಗಿ ಅದೇ ಆಗುತ್ತೆ ಇವಾಗ ಅಂಥೇಳಿ ಮತ್ತು ರೈಸ್ ಮಾಡೋದೆಲ್ಲ ಬೇಡ ಅಂಥೇಳಿ ಸೊ ಇವಾಗ ಕಾಯಿ ಚಟ್ನಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಆ ಕಡೆ ದೋಸೆ ಕೂಡ ಹಾಕ್ಕೊತಿದ್ದೆ. ಸೊ ಆಮೇಲೆ ರೈಸ್ ಕೂಡ ಮಾಡಿದೆ ಮತ್ತೆ, ಯಾಕೆಂದರೆ ಅಪ್ಪಾಜಿ ಅಮ್ಮ ಎಲ್ಲ ತೋಟದಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಸೊ ಅವರಿಗೆ ಅಲ್ಲಿಗೆ ಕೊಟ್ಟು ಕಳಿಸ್ಬೇಕಾಗಿತ್ತು ಊಟನ. ಸೊ ಮನೆಗೆ ಬರಲ್ಲ ಅಂತ ಹೇಳಿದ್ರು, ಅವರೆಕಾಳು ಬಿಡ್ಸೋಕೆ ಹೋಗಿದ್ರಲ್ಲ ಹಾಗಾಗಿ. ಹಾಗೆ ಸಂಜೆ 4 ಗಂಟೆ ಹಂಗೆ ಮನೆಗೆ ಬಂದರು. ಸೊ ಕೆಲಸ ಎಲ್ಲ ಮುಗೀತು ಅಂತ ಹೇಳಿ ಹಾಗೆ ನನಗೆ ಮತ್ತು ನನ್ನ ಮಗನಿಗೆ ಎಳ್ನೀರೆಲ್ಲ ತೊಗೊಬಂದಿದ್ರು. ನಮ್ಮಮ್ಮನೇ ಕೊಡ್ತಾಯಿದ್ರು ಸೊ ಕುಡಿಯೋದಕ್ಕೆ. ಇಬ್ರಿಗೂ ಕೂಡ ಅವರೇ ಕೊಡ್ತಾಯಿದ್ರು. ನನ್ನ ಮಗನೂ ಕೂಡ ಆವಾಗ ತಾನೇ ನಿದ್ದೆ ಮಾಡಿ ಎದ್ದೆ ಆಚೆ ಬಂದಿದ್ದ. ಸೊ ಎಳ್ನೀರು ನೋಡಿ ಅವನಿಗೂ ಒಂಥರ ಖುಷಿ, ಎಳ್ನೀರು ಕಂಡ್ರೆ ತುಂಬ ಇಷ್ಟಪಟ್ಟು ಕುಡಿತಾನಲ್ಲ, ಹಾಗಾಗಿ. ನಿಂದು ದಮ್ಮಂದಿದ್ದು ಆಟು ಎಲ್ಲರಿಗೂ ತೋರಿಸ್ತಾನೆ ಆಟ. ಒಂದು ಪುಟಾಣಿ ಆಟ, ಪುಟಾಣಿ ಆಟ ನಿಂದು. ಇಷ್ಟ ಇದ್ದವು. ಹಾಗೆ ಇಲ್ಲಂತೂ ನಂದು ಹಳೇ ಡ್ರೆಸ್ ಅಂತ ಹೇಳ್ಬೋದು. ಎಷ್ಟು ಚಿಕ್ಕ, 1 ವರ್ಷದ ಬೇಬಿ ಡ್ರೆಸ್ಸು ಇದು. 6 ತಿಂಗಳದು ವರ್ಷದ ಬೇಬಿ ಇದು ಅನಿಸುತ್ತೆ. ನಂದು ಹಳೆಯ ಬಟ್ಟೆ ಸಿಕ್ತು, ಸಖತ್ ಖುಷಿಯಾಗೋಯಿತು. ಯಾಕೆಂದರೆ ದಿಂಬೊಳಗೆ ಹಾಕಿ ಹೊಲ್ದು ನಮ್ಮ ಅಜ್ಜಿ ಎತ್ತಿಕ್ಬಿಟ್ಟಿದ್ರು. ಸೊ ಅವನ್ನೆಲ್ಲ ಕಿತ್ತು ಎಲ್ಲ ಎಸೆಯೋಣ ಅಂತೇಳಿ ಕಿತ್ತಾಕಿದ್ವಿ. ದಿಂಬುಗಳೆಲ್ಲ ಗಲೀಜಾಗಿದ್ವು ಅಂತೇಳಿ ಎಲ್ಲ ಆಟದ ಮೇಲೆ ಸ್ಟಾಕ್ ಇದ್ವಲ್ಲ, ಧೂಳು ಹಿಡಿದಿದ್ದು ಅಂತ ತೆಗ್ದಿದ್ರು. ಸೊ ಅದ್ರೊಳಗೆ ಸಿಕ್ತು ಎಲ್ಲ ಫುಲ್ಲು ಕೈಯಲ್ಲಿ ಹೊಲಿಗೆಗಳು ನೋಡಿ ಎಷ್ಟು ಹಾಕವ್ರೆ. ಅದು ನೋಡಿ ಏನೋ ಒಂಥರ ಖುಷಿ ಆಯಿತು ಅಷ್ಟೇ. ಹಾಗೆ ಅವರೆಕಾಳೆಲ್ಲ ಕಿತ್ಕೊಬಂದಿದ್ರಲ್ಲ, ಹಾಗಾಗಿ ನಮ್ಮ ಅಜ್ಜಿ ಕೂತ್ಕೊಂಡು ಬಿಡಿಸ್ತಾ ಇದ್ದರು ಅವರೆಕಾಳನ್ನ. ಇವಾಗ ಸೊ ಆಲ್ಮೋಸ್ಟ್ ಎಲ್ಲ ಅವರೆಕಾಳು ಸೀಸನ್ ಮುಗಿತಾ ಬಂತಲ್ವ, ಹಾಗಾಗಿ ಎಲ್ಲ ತೊಗೊಬಂದು ಬಿಡಿಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೆನೆಸಿ ಇಸ್ಕಿ ಬೇಳೆ ಮತ್ತು ಬಿಸಿಲಿಗೆ ಒಣಗಿಸ್ಬಿಟ್ಟು ಬೇಳೆ ಮಾಡಿ ಇಟ್ಕೊತಾರಲ್ಲ,
ಆ ರೀತಿ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಬಿಡಿಸ್ತಾ ಕೂತಿದ್ರು. ನಾವೇ ಅವರೆಕಾಳು ಬೆಳೆದಿರೋದ್ರಿಂದ ನಮ್ಮ ಮನೇಲಂತೂ ಅವರೆಕಾಳು ಮೇಳ ನಡೀತಾನೆ ಇದೆ 3 ತಿಂಗಳಿಂದ. ಕೊಂಡ್ಕೊಂಡು ತಿನ್ನೋರೇ ಜಾಸ್ತಿ ತಿನ್ನೋವಾಗ ಇನ್ನು ಬೆಳೆದಿರೋರು ಹೆಂಗೆ ತಿನ್ಬೋದಲ್ವ. ಹಾಗಾಗಿ ಡೈಲಿ ಮಾಡ್ತಾನೆ ಇರ್ತೀವಿ ಅವರೆಕಾಳ್ದು. ಸೊ ಇದೇ ಇವತ್ತಿನ ವ್ಲಾಗ್, ನನ್ನ ಡೈಲಿ ವ್ಲಾಗ್ ಅಂತ ಹೇಳ್ಬೋದು. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.